ಹುಕ್ಕೇರಿ ತಾಲೂಕಿನ ಕಮತನೂರ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆ ಆಗಿರುವ ಆಂಗ್ಲ ಮಾಧ್ಯಮ ಶಾಲೆಗೆ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಉದ್ಘಾಟಿಸಿದರು. ಅಷ್ಟೇ ಅಲ್ಲದೆ ಕಮತನೂರ ಗ್ರಾಮದಲ್ಲಿ ಕನ್ನಡ ಪ್ರಾಥಮಿಕ ಶಾಲಾ ಕಟ್ಟಡ ಸುಧಾರಣೆ ಕಾಮಗಾರಿ ಚಾಲನೆ ನೀಡಿ ಮಾತನಾಡಿದರು. ನಮ್ಮ ತಂದೆ ಆಗಿರುವ ದಿವಂಗತ ಉಮೇಶ್ ಕತ್ತಿ, ಮಾಜಿ ಸಂಸದರು ಆದ ರಮೇಶ್ ಕತ್ತಿ ಮತ್ತು ನನ್ನ ಪ್ರಯತ್ನದಿಂದ ಇವತ್ತು 10ನೇ ತರಗತಿಯವರೆಗೂ ಕಲಿಯುವಂತಹ ವ್ಯವಸ್ಥೆ ಕಮತನೂರು ಗ್ರಾಮದಲ್ಲಿ ಆಗಿದೆ. ಇಷ್ಟೇ ಅಲ್ಲದೆ ಇನ್ನು ಈ ಗ್ರಾಮದಲ್ಲಿ ಏನೇ ಅಭಿವೃದ್ಧಿ ಆಗಬೇಕಾಗಿದ್ರೂ ನಮ್ಮ ಕತ್ತಿ ಕುಟುಂಬ ಅದಕ್ಕೆ ಬದ್ಧರಾಗಿದ್ದೇವೆ ಎಂದಿದ್ದಾರೆ. ಈ ವೇಳೆ ಹುಕ್ಕೇರಿ ಕ್ಷೇತ್ರದ ಶಿಕ್ಷಣ ಅಧಿಕಾರಿ ಪ್ರಭಾವತಿ ಪಾಟೀಲ, ಪಂಚಾಯಿತಿ ಅಧ್ಯಕ್ಷೆ ರಾಜಶ್ರೀ ಗೋಟಿ, ಅಶೋಕ ಚೌಗಲ, ಕಲ್ಲಪ್ಪ ಚೌಗಲ, ಬಸವರಾಜ ಬೋರಗಲ್ಲಿ, ಹಸನ್ ಸಾಬ್ ಮುಲ್ತಾನಿ, ವಿರೂಪಾಕ್ಷ ಚೌಗಲ, ಗುರುಲಿಂಗ ಹಿರೇಕೋಡಿ, ಮಲ್ಲಪ್ಪ ಅಂಕಲಿ, ಪ್ರಾಂಶುಪಾಲರು ಆದ ಯಡೂರಿ ಸರ್ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಇದೊಂದು ಒಳ್ಳೆಯ ಸಂಕೇತ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಹಕಾರಿ ಶಾಲೆಯಲ್ಲಿ ಕಲಿತಂತ ಎಲ್ಲ ಹುಡುಗರಿಗೆ ಇಂಗ್ಲಿಷ್ ಒಂದು ಮೀಡಿಯಂ ಆಗಿ ಹೆಲ್ಪ್ ಆಗಿ ಅವರಿಗೆ ಬೆಳವಣಿಗೆಗೆ ಒಂದು ಸ್ಟೆಪ್ ಆಗಲಿ ಅಂತ ಒಂದು ವಿಚಾರ ಇಟ್ಕೊಂಡು ಕರ್ನಾಟಕ ಸರ್ಕಾರ ಈ ಕೆಲಸನ ತಗೊಂಡಿದ್ದಾರೆ. ಅವರಿಗೆ ನನ್ನ ಈ ಮಾಧ್ಯಮದ ಮುಖಾಂತರ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಮತನೂರು ಗ್ರಾಮದ ವತಿಯಿಂದ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲ ಇದೇ ಮೇಡಮ್ ಹೇಳಿದಾಗ ನಮ್ಮ ಈ ಕಮತನೂರು ಶಾಲೆಗೆ ಹೈಯರ್ ಎಜುಕೇಶನ್ ಅಂದ್ರೆ ಅಪ್ಗ್ರೇಡ್ ಮಾಡಿ ಹೈಯರ್ ಸೆಕೆಂಡರಿ ಎಜುಕೇಶನ್ಗೆ ಪರ್ಮಿಷನ್ ಕೂಡ ನಿನ್ನೆ ಸಂಜೆಗಾಯ್ತು. ಇವತ್ತು ಮುಂಜಾನೆ ಆರ್ಡರ್ ಕಾಪಿ ಬಂದಿದೆ. ಅದು ಕೂಡ ಒಂದು ಖುಷಿಯ ವಿಷಯ. ಇದೇ ಮೇಡಮ್ ಹೇಳಿದಂಗೆ ಒಂದು ಭಾಳ ಸ್ನೇಹಿತು ಅಪ್ಪ ಇದ್ದಾಗಿಂದ ಇದು ಪ್ರಯತ್ನ ಇತ್ತು. ಪಿ ಒ ಮೇಡಮ್ ಎಲ್ಲ ಕನ್ನಡ ಅಂತ ನಾವು ಕಲಿತೀವಿ. ಕನ್ನಡದ ಜೊತೆಗೆ ನಮ್ಮ ಮಕ್ಕಳು ಇಂಗ್ಲಿಷ್ ಅನ್ನ ಕಲಿಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಬಹಳಷ್ಟು ಇತ್ತು. ಬಹಳಷ್ಟು ಜನರಿಗೆ ಆ ಒಂದು ತಮ್ಮ ಒಂದು ಪಾಲಕರ ಅಪೇಕ್ಷೆ ಇರಬಹುದು, ಅಥವಾ ಮಕ್ಕಳ ಒಂದು ಅಪೇಕ್ಷೆ ಇರಬಹುದು, ಪಾಲಕರ ನಿರೀಕ್ಷೆ ಇರಬಹುದು. ಅದನ್ನು ಪೂರೈಸಲಿಕ್ಕೆ ಬಹುಶಃ ಎಲ್ಲ ಪಾಲಕರಿಗೂ ಕೂಡ ಅದು ಕೆಲವೊಂದು ಸಂದರ್ಭಗಳಲ್ಲಿ ಸಾಧ್ಯ ಆಗದೇ ಇರ್ತದೆ. ಸೊ ಆ ಸಂದರ್ಭದೊಳಗಡೆ ಈ ನಮ್ಮ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಇಂಗ್ಲಿಷ್ ಮಾಧ್ಯಮ ಬಂತು ಅಂತಂದ್ರೆ ನಮ್ಮ ಮಕ್ಕಳಿಗೆ ಅದು ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ ಇರುವಂಥದ್ದು. ಎಲ್ಲ ಭಾಷೆಗಳು ಕೂಡ ಅಷ್ಟೇ ಮುಖ್ಯ. ಇವತ್ತು ನಮ್ಮ ಕನ್ನಡ ಹೆಂಗೆ ಮುಖ್ಯನೋ ಇಂಗ್ಲಿಷ್ ಕೂಡ ಅಷ್ಟೇ ಮುಖ್ಯ, ಹಿಂದಿನಲ್ಲೂ ಕೂಡ ಅಷ್ಟೇ ಮುಖ್ಯ. ಎಲ್ಲ ಭಾಷೆಗಳು ಅಷ್ಟೇ ಮುಖ್ಯವಾಗಿರ್ತವೆ. ಆದ್ರೂ ಅದರಲ್ಲೇನೆ ಇಂಗ್ಲಿಷ್ ಮಾಧ್ಯಮದ ಅಂದಾಗ ಒಂದಿಷ್ಟು ನಮ್ಮ ಪಾಲಕರು ನಮ್ಮ ಮಕ್ಕಳಿಗೆ ಅದು ಬೇಕು ಅಂತ ಅನಿಸ್ತದೆ. ಒಂದು ಸಂಪರ್ಕ ಮಾಧ್ಯಮವಾಗಿಯೂ ಕೂಡ. ಯಾಕಂದ್ರೆ